ನಮಸ್ತೆ ಎಲ್ರಿಗೂ. ಜನಗಳು ಈ ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳು ಬಂದಾಗ ಹೇಳ್ತಾರೆ, ಅಯ್ಯೋ ಮನೆ ಟ್ಯಾಕ್ಸ್ ಕೊಡಬೇಕು ಸರ್, ರೋಡ್ ಟ್ಯಾಕ್ಸ್ ಕೊಡಬೇಕು ಸರ್, ಇನ್ಕಮ್ ಟ್ಯಾಕ್ಸ್ ಕೊಡಬೇಕು ಸರ್, ಈ ವಾಟರ್ ಟ್ಯಾಕ್ಸ್ ಒಂದು ಕೊಟ್ಟರೆ ಸಾಕಾಗಿದೆ ಸರ್. ಹೀಗೆ ಸುಮಾರು ತಲೆಬಿಸಿ ಸರ್ ವರ್ಷದಲ್ಲಿ. ಕೊನೆಯಲ್ಲಿ ವ್ಯವಹಾರದಲ್ಲಿ ತಿಂಗಳು ಬಂದರೆ ತುಂಬ ಕಷ್ಟ ಅಂತ ಹೇಳ್ತಿರ್ತಾರೆ. ಕೆಲವು ಸರಿ ಅಂತೂ ಎಷ್ಟು ಬ್ಯುಸಿ ಅಂತ ಹೇಳಿದ್ರೆ ಅವರಿಗೆ ಇನ್ನೊಬ್ಬರನ್ನು ಮಾತಾಡ್ಸೋಕ್ಕೂ ಟೈಮ್ ಇರಲ್ಲ. ಆ ಟೈಮಲ್ಲಿ ಈ ಟ್ಯಾಕ್ಸ್ ಕೊಡುವುದೊಂದು ಮುಗಿದ್ಬಿಟ್ರೆ ಅಪ್ಪ ಎಲ್ಲ ಮುಗೀತು ಸರ್, ಸದ್ಯ ನಿರಾಳ ಆಯಿತು ಅಂತ ಹೇಳ್ತಾರೆ. ಇದು ಸಾಮಾನ್ಯ ವ್ಯಾವಹಾರಿಕ ಜೀವನದಲ್ಲಿ ಹೇಳುವಂಥದ್ದು. ಎಕನಾಮಿಕ್ಸ್ ಅಲ್ಲಿ ಟ್ಯಾಕ್ಸ್ ಅಂದ್ರೆ ಏನು ಅಂತ ಗೊತ್ತಿದೆಯಲ್ಲ ಎಲ್ಲರಿಗೂ. ಸರ್ಕಾರವು ನಮಗೆ ಒದಗಿಸುವ ಸೇವೆಗಳಿಗೆ ಕೊಡುವ ಪ್ರತಿಫಲವನ್ನೇ ಟ್ಯಾಕ್ಸ್ ಅಂತೀವಿ. ಸೇವೆಗಳು ಬೇಕು, ಆದರೆ ಟ್ಯಾಕ್ಸ್ ಕೊಡಕ್ಕೆ ರೆಡಿ ಇರಲ್ಲ ಅಂತ ಒಂದು ವರ್ಗ ಯಾವಾಗಲೂ ಗೊಣಗಾಟ ನಡೆಸೋದು ಇದ್ದೇ ಇದೆ, ಹೌದಾ? ಅದು ಒಂದು ರೀತಿ. ಆದರೆ ಅಯ್ಯೋ ನಾವು ಟ್ಯಾಕ್ಸ್ ಕೊಡದೇ ಇದ್ರೆ ದೇಶ ಹೆಂಗ್ ಮುಂದುವರಿಯುತ್ತೆ, ನಾವು ಟ್ಯಾಕ್ಸ್ ಕೊಡಬೇಕು ಅಂತ ನಿರಾಳ ಭಾವದಿಂದ ಕೊಡೋರು ಇನ್ನೊಂದು ಥರ ಇದ್ದಾರೆ. ಇದು ಈ ಸಾಮಾನ್ಯ ಜನಸಾಮಾನ್ಯರ ಮಾತಾದರೂ ಈ ಟ್ಯಾಕ್ಸ್ ಕೊಡದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಶಿಕ್ಷೆ ಆಗುತ್ತೆ, ಹೌದಾ? ಜನ ತೂಚಿ ಅಂತಾರೆ, ಏನಪ್ಪ ಇಷ್ಟು ಎಜುಕೇಟೆಡ್ ಆಗಿದೆಯಾ ಅಂತಾರೆ, ಹೀಗೆಲ್ಲ ಬೈಗಾಳ ತಿನ್ಬೇಕಾಗುತ್ತೆ ಅಂತ ಜನ ಹಲ್ಕಚ್ಕೊಂಡಾರು ಟ್ಯಾಕ್ಸ್ ಕೊಡ್ತಾರೆ. ಯಾಕಂದ್ರೆ ನಾಳೆ ಮರ್ಯಾದೆ ಹೋಗ್ಬಾರ್ದು, ಹರಾಜು ಗಿರಾಜು ಅಂತ ಬರಬಾರ್ದು ಅಂತೆಲ್ಲ ಬಾಕಿದವರು ಅನ್ಸ್ಕೊಳ್ಳದೆ ಮರ್ಯಾದೆಯಿಂದ ಬದುಕಬೇಕು ನೋಡುವಂಥ ಸಾಮಾನ್ಯ ವರ್ಗದವರು ಪಾಡಿದ್ರು. ಇರಲಿ, ಈಗ ನಾವು ದೇವರಿಗೂ ಒಂದು ಟ್ಯಾಕ್ಸ್ ಕೊಡೋದು ಒಂದು ಪದ್ಧತಿ ಇದೆ ಅಂತ ನಾವು ಯೋಚನೆ ಮಾಡಿದ್ರೆ ಅದೆಷ್ಟು ಚೆನ್ನಾಗಿದೆ ನೋಡಿ. ಹಾಗಾದ್ರೆ ದೇವರಿಗೆ ಯಾವುದು ಟ್ಯಾಕ್ಸ್ ಕೊಡೋದಂಥದ್ದು ನಾವು ಅಂತ ಹೇಳಿದ್ರೆ, ಅದು ನಮ್ಮ ಹಿರಿಯರು ಮಾಡಿದಂಥ ಒಂದು ಸಾಮಾಜಿಕ ನಿಯಂತ್ರಣ ವಿಧಾನ ಆಗಿತ್ತು. ಈ ಹರಕೆ ಹೇಳ್ಕೊಳ್ಳೋದು ಅಂತಾರೆ, ಹೌದಾ? ಎಲ್ಲರಿಗೂ ಗೊತ್ತಿದೆ. ಜೀವನ ಮೇಲೆ ಏನಾದ್ರು ತೊಂದರೆ ತಾಪತ್ರಯಗಳು ಬಂದೇ ಬರುತ್ತೆ. ಸಾಮಾನ್ಯ ಮಾನವರ ಪರಿಸ್ಥಿತಿಯಲ್ಲಿ ಒತ್ತಡ ತಡ್ಕೊಳ್ಳಾಗದಿದ್ದಾಗ ಎದುರು ದಾರಿ ಕಂಡ್ರು ನಮ್ಗೆ ಅದು ಗೊತ್ತಾಗಲ್ಲ. ಬೇರೆಯವರು ಅಯ್ಯೋ ಹಿಂಗಿದೆ ನೋಡು ಅಂತ ತಿಳಿಸ್ಬೇಕಾಗುತ್ತೆ ನಮಗೆ. ಆ ಥರ ಸ್ಥಿತಿಯಲ್ಲಿ ಜನ ಸಂಕಟ ಬಂದಾಗ ವಿಕಟರಮಣ ಅಂತ ಹೇಳಿ ಹರಕೆ ಹೇಳ್ಕೊಳ್ಳೋದಿದೆ. ಸಾಮಾನ್ಯ ಒಂದ್ಸತ್ ನಾನು ವ್ರತ ಮಾಡಿಸ್ತೀನಿ ಅಂತಾನು ಹೇಳ್ಕೊಳ್ಳೋದಿದೆ. ಏನಾದ್ರು ಮನೆಯಲ್ಲಿ ಶುಭ ಕಾರ್ಯ ಆಗಬೇಕು ಅಂದಾಗ ಒಂದ್ಸತ್ ನಾನು ವ್ರತ ಮಾಡಿಸ್ತೀನಿ, ಎಲ್ಲ ಫಲನೂ ಸಿಗಲಿ, ಒಂದು ಕೆಟ್ಟ ಒಂದು ದೃಷ್ಟಿ ಎಲ್ಲ ಹೋಗಲಿ ಅಂತ. ಆಮೇಲೆ ಕೆಲವರು ಹಿಂದೂ ಶಾಸ್ತ್ರದಲ್ಲಿ ಮಾತ್ರ ಅಲ್ಲ, ಈ ನವಗ್ರಹ ಶಾಂತಿ ಮಾಡಿಸಿ ಅಂತಾರೆ, ಮಗುಗೆ ಏನಾದ್ರು ದೋಷ ಇದ್ದಾಗ. ಈ ಥರ ಎಲ್ಲ ಒಂದೊಂದು ಸಣ್ಣ ಸಣ್ಣ ಪ್ರತಿನಿಧಿ ಇರುತ್ತೆ, ಹೌದಾ? ಪ್ರತಿಯೊಂದಕ್ಕೂ ಒಂದು ಯಾವ್ದಾದ್ರು ಹೋಮ ಹವನ ಮಾಡಿಸಿ ಅಂತಾರೆ. ರಾಹುಗ್ರಸ್ತ ಸಂಧಿ ಇದೆ, ಅದನ್ನ ಸ್ವಲ್ಪ ಶಾಂತಿ ಮಾಡೋಣ ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮಾರ್ಚನೆ ಮಾಡಿಸಿ, ಶಿವನ ದೇವಾಲಯಕ್ಕೆ ಅಭಿಷೇಕ ಮಾಡಿಸಿ, ಆಮೇಲೆ 4 ಜನ ಮುತ್ತೈದೆಯರಿಗೆ ವಸ್ತ್ರದಾನ ಮಾಡಿ, ಆಮೇಲೆ ಒಂದು 7 ಜನ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ಅಂತೆಲ್ಲ ಹೇಳ್ತಾರೆ. ದೋಷ ಪರಿಹಾರ ಆಗುತ್ತೆ ಅಂತ ಮಾಡಿದವರಿಗೂ ಏನೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇನ್ನು ಕೆಲವರು ದೇವಾಲಯಕ್ಕೆ ಹೋಗಿ ಬನ್ನಿ, ನಿಮ್ಮ ಗ್ರಹಚಾರ ಪರಿಹಾರ ಆಗುತ್ತೆ ಅಂತ ಸೂಚಿಸ್ತಾರೆ. ಮನೆ ದೇವರುಗಳ ದೇವಾಲಯಕ್ಕೆ ಆಯಾ ಊರಿಗೆ ಹೋಗಿ ಬನ್ನಿ ಅಂತ ಜನಗಳಿಗೆ ಏನೋ ಸಮಾಧಾನ ಸಿಗುತ್ತೆ, ಹೌದಲ್ವ? ಇದೆಲ್ಲ ನಾವು ದೇವರಿಗೆ ಕೊಡುವ ಟ್ಯಾಕ್ಸಿನ ಪ್ರತಿಫಲದ ರೂಪ ನಮಗೆ ವಾಪಸ್ ಸಿಗುತ್ತೆ. ಯಾಕೆಂದ್ರೆ ಈ ದೇವರಿಗೆ ಕೊಟ್ಟ ಟ್ಯಾಕ್ಸ್ ಹೇಗೆ ಅಂದ್ರೆ, ಕನ್ನಡದ ಕಾದಂಬರಿಕಾರ ಕೈಲಾಸಂ ಹೇಳಿದಂಗೆ, ನಾವು ಈ ಸಮಾಜದಲ್ಲಿ ಬಂದ್ಮೇಲೆ ನಾವು ಕೊಡುವ ಟ್ಯಾಕ್ಸ್ ಅಂದ್ರೆ 4 ಜನಿಗೆ ಪ್ರತ್ಯುಪಕಾರ ಮಾಡೋದು ಅಂತ ಅವ್ರು ಹೇಳ್ತಾರೆ. ಮಕ್ಕಳಿಗೆ ಸ್ಕೂಲ್ ಮನೆಯಲ್ಲಲ್ವೇ ಅನ್ನೋ ನಾಟಕದಲ್ಲಿ ಅದು ನಾನು ಈಗಾಗಲೇ ಸುಮಾರು ಸರಿ ಹೇಳಿದ್ದೀನಿ. ಈಗ ಈ ಕೆಲವರು ಹೇಳ್ತಾರಲ್ಲ, ನಾನು ಮನೆ ದೇವ್ರ ಪೂಜೆ ಮಾಡಿಸ್ಕೊಂಬಂದೆ, ಧರ್ಮಸ್ಥಳಕ್ಕೆ ಹೋಗಿ ಬಂದೆ, ತಿರುಪತಿಗೆ ಹೋಗಿ ಬಂದೆ, ಏನೋ ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಹೇಳ್ತಾರೆ. ಈ ಒಂದು ಟ್ಯಾಕ್ಸ್ ಕೊಡೋದಕ್ಕೆ ಏನಿದೆ ದೇವರಿಗೆ, ಅದು ಸಾಮಾಜಿಕವಾದಂಥ ಒಂದು ಸಮಾನತೆಯ ತತ್ವವನ್ನು ಕೂಡ ಹೇಳುತ್ತೆ ಅಂತ ಯೋಚನೆ ಮಾಡೋಣ, ಹೌದಾ? 4 ಜನಕ್ಕೆ ನಮ್ಮಲ್ಲಿ ಇರೋದನ್ನು ಹಂಚಿದಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ನಾನು ಏನೋ ಒಂದು
ಸಂಗ್ರಹಿಸಿಟ್ಟುಕೊಳ್ಳುವ ಜಾಗದಲ್ಲಿ ಸ್ವಲ್ಪ ಕೊಟ್ಟಿದ್ದೀನಿ ಅಂತ ಧರ್ಮಗ್ರಂಥಗಳಲ್ಲೂ ಕೂಡ ಹೇಳುತ್ತೆ. ಉದಾಹರಣೆಗೆ ರಂಜಾನಲ್ಲಿ ಒಂದು ಉಪವಾಸ ಮಾಡುವಂಥ ಸನ್ನಿವೇಶದಲ್ಲಿ 4/1 ಭಾಗ ಜಕಾತ್ ಕೊಡಬೇಕು ಅಂತ ಹೇಳ್ತಾರೆ, 1/4 ಭಾಗ ಸಂಪಾದನೆ ಕೊಟ್ಟವರಿಗೆ ಏನೋ ಸಮಾಧಾನ, ನಾನು ಏನೋ ಮಾಡಿದೆ ದೇವರ ಹೆಸರಲ್ಲಿ ಅಂತ. ಇದು ಟ್ಯಾಕ್ಸ್. ನಮ್ಮ ಮಾನಸಿಕವಾದ ಒಂದು ಹಳಹಳಿಕೆಯನ್ನ ಅಥವಾ ಸಂಕಟವನ್ನ ಇನ್ನೊಬ್ಬರಿಗೆ ಕೊಡುವುದರ ಮೂಲಕ ಏನೋ ಸಮಾಧಾನ ಮಾಡಿಕೊಳ್ಳುವ ಈ ಟ್ಯಾಕ್ಸ್ ಪದ್ಧತಿ ಇದೆ ನೋಡಿ, ಅದು ಉಳ್ಳವರು ಇಲ್ಲದವರಿಗೆ ಕೊಡುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಒಂದು ಸ್ವಲ್ಪ ಸಮಾನತೆಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಹೀಗೆ ನಾವು ದೇವರಿಗೆ ಕೊಟ್ಟುಕೊಳ್ಳೆ ನಮ್ಮದೆಲ್ಲ ಖಾಲಿ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಕೆಲವರು ಹೆದರ್ತಾರೆ. ಇಲ್ಲ, ನಾವು ಬೇರೆಯವರಿಗೆ ಸಹಾಯ ಮಾಡುವಾಗ ಎಡಗೈ ಮಾಡಿ ಸಹಾಯ ಬಲಗೈಗೆ ತಿಳಿಬಾರದು ಅಂತ ಸಹಾಯ ಮಾಡುವಾಗ ಮಾಡಿದ ಉಪಕಾರ ತೋರಿದ ಅಂತಃಕರಣೆ ಗುಪ್ತವಾಗಿರ್ಬೇಕು ಅನ್ನೋ ಮನೋಭಾವದಲ್ಲಿ ಮಾಡಿದಾಗ ಆ ಪುಣ್ಯ ಜಮಾ ಆಗ್ತಾ ಹೋಗುತ್ತೆ. 4 ಜನರಿಗೆ ಸಮಾಧಾನ ಮಾಡಿದ ಪುಣ್ಯ ಇದೆಯಲ್ಲ, ಹಂಚಿಕೊಳ್ಳಲಿಕ್ಕೆ ಇದೆಯಲ್ಲ, ಈಗ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ. ಧರ್ಮರಾಯನ ಕಥೆಯಲ್ಲಿ ಬರುತ್ತೆ ನೋಡಿ. ಧರ್ಮರಾಯ ಸ್ವರ್ಗಾರೋಹಣ ಮಾಡುವಾಗ ಪಾಂಡವರೆಲ್ಲ ಒಬ್ಬೊಬ್ಬರಾಗಿ ಸತ್ತೋಗ್ತಿರೋ ಕತೆ ಗೊತ್ತಲ್ಲ ನಿಮಗೆ. ಭೀಮ ಸತ್ತೋಗ್ತಾನೆ. ಯಾಕೆ ಸತ್ತೋಗ್ತಾನೆ ಅಂದ್ರೆ ಅವನಿಗೆ ತಾನು ಹೊಟ್ಟೆ ಬಾಕ ಅನ್ನುವ ಪರಿಜ್ಞಾನ ಇಲ್ಲದೆ ಬೇರೆಯವರ ಆಹಾರವನ್ನೆಲ್ಲ ಅವನೇ ತಿಂತಾನೆ, ತಾನು ಶಕ್ತಿವಂತ ಅಂತ ಅಹಂಕಾರ ಇತ್ತು, ಅದಕ್ಕೆ ಅವನು ಸತ್ತೋಗ್ತಾನೆ ಅಂತ ಧರ್ಮರಾಯ ಹೇಳ್ತಾನೆ. ನಕುಲ ಸಹದೇವ ಯಾಕೆ ಸತ್ತೋಗ್ತಾರೆ ಅಂದ್ರೆ ಪಾಂಡವರಲ್ಲಿ ತಾವು ತುಂಬಾ ಚಂದ ಇದ್ವು ಅಂತ ಹೇಳಿ ಅವರಿಗೆ ಅಹಂಕಾರ ಇತ್ತು, ಅದಕ್ಕೆ ಸತ್ತು ಹೋದ್ರು ಅಂತ ಧರ್ಮರಾಯ ಹೇಳ್ತಾನೆ. ಅರ್ಜುನ ಎಂತ ಸತ್ತೋದ ಅಂದ್ರೆ ತನ್ನಂತ ಭಕ್ತ ಯಾರು ಇಲ್ಲ, ನಾನು ಜಗತ್ತಿನಲ್ಲೇ ಸವ್ಯಸಾಚಿಯಾಗಿದ್ದವನು, 2 ಕೈಯಲ್ಲಿ ಬಾಣ ಪ್ರಯೋಗ ಮಾಡ್ತೀನಿ, ನನ್ನಿಂದನೇ ಎಲ್ಲ ಆಯ್ತು ಅನ್ನೋ ಅಹಂಕಾರದಲ್ಲಿ ಅವನು ಸತ್ತೋದ. ಹಾಗೆ ದ್ರೌಪದಿ ಯಾಕೆ ಸತ್ತೋದ್ರು ಅಂದ್ರೆ ಮಹಾಭಾರತದಲ್ಲಿ ಅಯ್ಯೋ ಕರ್ಣನು ಪಾಂಡವರ ಒಬ್ಬನ ಆಗಿದ್ನಲ್ಲ, ಅವನನ್ನ ನಾನು ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು ಅನ್ನೋ ಒಂದು ಆಸೆ ದ್ರೌಪದಿಯಲ್ಲಿ ಇತ್ತು, ಹಂಗಾಗಿ ಅವಳು ಸತ್ತೋದ್ಲು ಅಂತ ಧರ್ಮರಾಯ ಹೇಳ್ತಾನೆ. ಈ ಧರ್ಮರಾಯ ಪಾಂಡವರನ್ನೆಲ್ಲ ಹಿಂಗೆ ಕಳ್ಕೊಂಡ್ಮೇಲೆ ನಾಯಿ ಒಂದು ಹಿಂಬಾಲಿಸುತ್ತೆ, ಅದನ್ನ ಕರ್ಕೊಂಡೇ ಸ್ವರ್ಗಾರೋಹಣ ಮಾಡ್ತೀನಿ ಅಂತ ಇಂದ್ರನ ಹತ್ರ ಬಂದಾಗ ಹೇಳ್ತಾನೆ. ಆಗ ಇಂದ್ರ ಬಿಡಲ್ಲ, ಆದ್ರೂ ಅವನು ಬರೋದಿಲ್ಲ ಅಂತ ಹಠ ಹಿಡಿದಾಗ ನಾಯಿ ರೂಪದ ಒಂದು ದೇವತೆ ಅಂದ್ರೆ ಯಮಧರ್ಮರಾಯ ಅವನನ್ನ ಹಿಂಬಾಲಿಸಬಲ್ಲ ಅಂತ ಹೇಳ್ತಾನೆ. ನಿನ್ನ ಧರ್ಮ ಶ್ರದ್ಧೆ ಇಲ್ಲೂ ನೋಡ್ಕೊಂಡೆ ನಾನು, ನಿನ್ಗೆ ಸ್ವರ್ಗ ಪ್ರಾಪ್ತಿ ಆಗಲಿ ಅಂತ ಸ್ವರ್ಗ ಕಳಿಸ್ತಾನೆ. ಆದ್ರೆ ಸ್ವರ್ಗದ ದಾರಿಯಲ್ಲಿ ಹೋಗ್ಬೇಕಾದ್ರೆ ನರಕವನ್ನು ಹಾದು ಹೋಗ್ಬೇಕು ಅಂತ ಗೊತ್ತಿದೆ ತಾನೆ. ಅದನ್ನ ಭಾರಿ ಸೂಕ್ಷ್ಮವಾಗಿ ಪವಿತ್ರ ಬೈಬಲಲ್ಲಿ ಹೇಳ್ತಾರೆ. ಏನು ದೇವರ ರಾಜ್ಯದ ಬಳಿ ಹೋಗುವ ಮಾರ್ಗ ಕಿರಿದಾಗಿರುತ್ತದೆ, ಅಲ್ಲಿ ಮುಳ್ಳು ಕಂಟಿಗಳಿರುತ್ತೆ, ವಿಷಜಂತುಗಳಿರುತ್ತೆ, ಕಷ್ಟ ಅದನ್ನ ಹಾದು ಹೋಗ್ಬೇಕು ಅಂತ. ಅದೇ ಸೈತಾನನ ಬಳಿ ಹೋಗುವ ಮಾರ್ಗ ಹಿರಿದಾಗಿರುತ್ತದೆ ಅಂತ ಹೇಳ್ತಾರೆ. ಪುಣ್ಯ ಪ್ರಾಪ್ತಿ ಮಾಡಬೇಕಾದ್ರೆ ಭಾರಿ ಕಷ್ಟ ಇದೆ ಅಂತ ಇದರ ಅರ್ಥ. ಆಗ ಧರ್ಮರಾಯ ನರಕದ ಮೂಲಕ ಹಾದು ಹೋಗ್ತಾನೆ. ಯಾಕೆಂದ್ರೆ ಅವನೊಂದು ಸುಳ್ಳು ಹೇಳಿರ್ತಾನೆ ಅಂತ ನಿಮಗೆ ಗೊತ್ತಿದೆ. ಅಶ್ವತ್ಥಾಮ ಅನ್ನೋ ಆನೆ ಸತ್ತೋದಾಗ ಅಶ್ವತ್ಥಾಮೋ ಹತಃ ಕುಂಜರಹ ಅಂತ ಸುಳ್ಳು ಹೇಳ್ತಾನೆ. ಅದು ಕೃಷ್ಣನ ಶಂಕರ ಧ್ವನಿಯಲ್ಲಿ ಕೇಳಿಸಿದೆ. ಏನಪ್ಪಾ ಅಂದ್ರೆ ಅಶ್ವತ್ಥಾಮನ ತಂದೆ ದ್ರೋಣಾಚಾರ್ಯರು ಏನಿರ್ತಾರೆ ಅವರು ಸತ್ತೋಗ್ತಾರೆ, ಅಂದ್ರೆ ಶಿರಚ್ಛೇದನಕ್ಕೆ ಒಳಗಾಗ್ತಾರೆ. ಇದು ಧರ್ಮರಾಯ ತಾನು ಗೊತ್ತಿಲ್ಲದೆ ಮಾಡಿದ ಪಾಪ ಆಗಿರುತ್ತೆ, ಅವನಿಗೆ ನರಕ ದರ್ಶನ ಅದಕ್ಕಾಗುತ್ತೆ. ಇವನು ಒಳಗೆ ಹೋಗ್ಬೇಕಾದ್ರೆ ಆ ನರಕದಲ್ಲಿ ಚೀತ್ಕಾರಗಳು ಕೇಳ್ತಿರುತ್ತೆ, ಅಯ್ಯೋ ನೋವು ಅಂತೆಲ್ಲ ಕೇಳ್ತಿರುತ್ತೆ, ಸಂಕಟ ಕೇಳ್ತಿರುತ್ತೆ. ಆಗ ಇವನು ಅದೆಲ್ಲ ದಾಟಿ ದೇವದೂತರೊಂದಿಗೆ ಇನ್ನೆಷ್ಟು ದೂರ ಅಂತ ಕೇಳ್ತಾನೆ. ಇನ್ನೇನು ದೂರದ ಬೆಳಕು ಕಂಡು ಸ್ವರ್ಗಕ್ಕೆ ಕಾಲಿಡಬೇಕು, ಅಷ್ಟೊತ್ತಿಗೆ ಅಯ್ಯ ಹೋಗ್ಬೇಡ ಅಂತ ಏನು ಕುರು ವಂಶದವರ ಧ್ವನಿ, ದ್ರೌಪದಿ ಧ್ವನಿ, ಭೀಮನ ಧ್ವನಿ, ಎಲ್ಲ ಯುದ್ಧದಲ್ಲಿ ಮಾಡಿದವರ ಎಲ್ಲ ಧ್ವನಿ, ಅಯ್ಯ ನೀನು ಇರುವಾಗ ನಮಗೆ ನರಕದ ಸಂಕಟ ಕಾಣಲಿಲ್ಲ, ನೀನು ಇಲ್ಲೇ ಇರುವಂತ ಧರ್ಮರಾಯ ಅಲ್ಲೇ ಇದ್ಬಿಡ್ತಾನೆ. ಆಗ ದೇವದೂತರು ಹೇಳ್ತಾರೆ, ಇಲ್ಲ ಬನ್ನಿ ಮುಂದೆ ಅಂದಾಗ, ಇಲ್ಲ ನಾನು ಬರಲ್ಲ, ನಮ್ಮ ಜೊತೆ ಇವ್ರನ್ನೆಲ್ಲ ಕರ್ಕೊಂಡು ಹೋದ್ರೆ ನಾನು ಬರ್ತೀನಿ ಅಂತಾನೆ. ಅವಾಗ ಮತ್ತೆ ಇಂದ್ರ ಕಾಣಿಸ್ಕೊಂಡು ಹೇಳ್ತಾನೆ, ನೀನು ನಿನ್ನ ಎಲ್ಲ ಪುಣ್ಯವನ್ನು ಇದುವರೆಗೆ ಏನ್ ಮಾಡಿದ್ಯಾ ಅದನ್ನ ದಾರ ಯಾರು ಕೊಟ್ಬಿಡು, ಆಗ ಏನಾಗುತ್ತೆ ಅಂದ್ರೆ ಇವರಿಗೆಲ್ಲ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಸರಿ, ಅವನು ಕೃಷ್ಣಾರ್ಪಣ ಅಂತ ದಾನ ಯಾರು ಕೊಟ್ಬಿಡ್ತಾನೆ. ಅಲ್ಲದೆ ವೈತರಣಿ ನದಿ ಹರಿತಿರುತ್ತೆ, ಅಲ್ಲದೆ
ತಕ್ಷಣ ಜಗ್ಗಂತ ಬೆಳಕಾಗುತ್ತೆ. ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯಾದಿಗಳಿಂದ ಕೂಡಿದ ವರ್ಗ ಭೂಮಿಯಲ್ಲಿ ಇದ್ದಿದ್ದು ಏನಾಗುತ್ತೆ ಅಂದ್ರೆ ದೇವಗುಣಗಳನ್ನ ಪಡೆದು ಇವಾಗ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೆ. ಧರ್ಮರಾಯ ಅಲ್ಲೇ ನಿಂತಿರ್ತಾನೆ. ಬಾ ಸ್ವರ್ಗಕ್ಕೆ ಹೋಗೋಣ ಅಂತ ಕೇಳಿದಾಗ ನನ್ನ ಪುಣ್ಯ ಎಲ್ಲ ಖಾಲಿ ಆಯ್ತಲ್ಲಪ್ಪ ದೇವ್ರೆ, ನಾನು ಹೆಂಗ್ ಬರ್ಲಿ ಅಂತ ಹೇಳಿ ದೇವೇಂದ್ರನಿಗೆ ಹೇಳ್ತಾನೆ. ಇಲ್ಲ ಇಲ್ಲ, ನೀನು ದೇವರಿಗೆ ಕೊಟ್ಟ ಈ ಟ್ಯಾಕ್ಸ್ ಇದೆ ನೋಡು, ಅದು ಯಾವತ್ತೂ ಖಾಲಿಯಾಗಿಲ್ಲ. ನಿನ್ನ ಪುಣ್ಯವನ್ನೆಲ್ಲ ನಿರ್ವಾಜ್ಯದಿಂದ ಕೊಟ್ಟಿರೋದ್ರಿಂದ ನಿನ್ನ ಪುಣ್ಯ ಡಬಲ್ ಆಗಿದೆ. ಈಗ ಒಂದು 100 ರೂಪಾಯಿಯಷ್ಟು ಪುಣ್ಯವನ್ನು ನೀನು ಕೊಟ್ಟಿದೆಯಾ ಎಲ್ಲರಿಗೂ ಅಂದ್ರೆ ಅದು 200 ರೂಪಾಯಿಯಷ್ಟು ನಿನ್ನ ಖಾತೆಯಲ್ಲಿ ಡೆಪಾಸಿಟ್ ಆಗಿದೆ. ಬಾ ಹೋಗೋಣ, ದೇವರಿಗೆ ಕೊಟ್ಟ ಟ್ಯಾಕ್ಸ್ ಯಾವತ್ತು ವ್ಯರ್ಥ ಆಗಲ್ಲ ಅಂತ ಅವನು ಕರ್ಕೊಂಡು ಹೋಗ್ತಾನಂತೆ ಸಕಲ ಸ್ವರ್ಗಕ್ಕೆ ಧರ್ಮರಾಯನೊಂದಿಗೆ. ಸಾರ್ಥಕವಾದ ಒಂದು ಟ್ಯಾಕ್ಸ್ ಕೊಡುವಿಕೆ ಇದು ಮಹಾಭಾರತದಲ್ಲಿ ಬರೋದು. ಹಾಗೆ ನಾವು ಕೂಡ ನಮ್ಮ ಈ ನಗು ಅನ್ನುವ ಟ್ಯಾಕ್ಸ್ ಅನ್ನು ಎಲ್ಲರಿಗೂ ಹಂಚೋಣ, ಸಮಾಧಾನ ಅನ್ನುವ ಟ್ಯಾಕ್ಸ್ ಅನ್ನು ಎಲ್ಲರಿಗೂ ಹಂಚೋಣ. ಜಗತ್ತಿನಲ್ಲಿ 4 ಜನಕ್ಕೆ ಬೇಕಾದವರಾಗಿ ಬದುಕಕ್ಕೆ ಇಂಥ ಟ್ಯಾಕ್ಸ್ ಕೊಡೋರ ಸಂಖ್ಯೆ ಹೆಚ್ಚಲಿ ಅಲ್ವಾ? ಬಾಕಿ ವಿಷಯ ಎಲ್ಲ ನಾಳೆ ಮಾತಾಡೋಣ. ನಮಸ್ತೆ.